ನಮಸ್ಕಾರ. ಈ ಗ್ಯಾರಂಟಿ ಸಮಿತಿಯ ರಾಜ್ಯದ ಅಧ್ಯಕ್ಷರಾದಂಥ ರೇವಣ್ಣವರೇ, ತಮಗೆ ಅನೇಕ ವಿಚಾರಗಳನ್ನು ತಿಳಿಸಿ ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ತಮಗೆ ಮುಂದಕ್ಕೆ ಬೆಂಗಳೂರು ನಗರದವರು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ನಮ್ಮ ಹತ್ರ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಆಗಮಿಸತಕ್ಕಂಥ ಮಿತ್ರ ಕೃಷ್ಣ ಬೈರೇಗೌಡರೇ, ಕಾರ್ಯಾಧ್ಯಕ್ಷರಾದಂಥ ಸಿ ಚಂದ್ರಶೇಖರ್ ಅವರೇ, ವಿನಯ್ ಕುಮಾರ್ ಸ್ವರ್ಕೆ ಅವರೇ, ಸೂರಜ್ ಅವರೇ, ಸರೋಜ್ ಅವರೇ, ಕೃಷ್ಣಪ್ಪನವರೇ, ಎಲ್ಲ ಗ್ಯಾರಂಟಿ ಸಮಿತಿಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷಗಳೇ, ಈಗ ತಾನೇ ತಮಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಂತ ವಾಸುದವರೇ, ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ ಮತ್ತೆ ಎಲ್ಲ ನಮ್ಮ ಮುಖಂಡರು. ಏನೋ ಆಶ್ಚರ್ಯ ಇರ್ಬೋದು, ಯಾಕೆ ಇದಕ್ಕಿದ್ದಂಗೆ ನಮ್ಗೆ ಕರೆಸಿದ್ರು ಅಂತ. ಬಹುಶಃ ದೇಶದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯಕ್ಕೆ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಜನರ ಮೇಲೆ ವಿಶ್ವಾಸವನ್ನು ಇಟ್ಟು ಜನರ ಭಾವನೆ, ಜನರ ಬದುಕು. ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ರು, ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ನಮ್ಮ ಸುರ್ಜೇವಾಲಾ ಅವರಿಗೆ ಅಭಿನಂದಿಸಬೇಕು. ಇವತ್ತು ಅವರು ನಾವು ಎಲ್ಲ ಕೂತ್ಕೊಂಡು ಈ ಗ್ಯಾರಂಟಿ ಸಮಿತಿಗಳನ್ನ ಇಡೀ ರಾಜ್ಯದ ಉದ್ದಗಲಕ್ಕೂ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು, ಸರ್ಕಾರದ ಪಾಲಾಗಬೇಕು, ಜನರ ಬದುಕಿನಲ್ಲಿ ಕೂಡ ಅವರಿಗೆ ಒಂದು ಸಂಪರ್ಕವನ್ನು ಬೆಳೆಸಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಿಮ್ಮೆಲ್ಲರೂ ಕೂಡ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಲಿಕ್ಕೆ ಆಯಿತು. ಅದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಸರ್ಕಾರದ ನಮ್ಮ ಸಹೋದ್ಯೋಗಿಗಳ ಮೇಲೆ ಹಂಚಿಕೊಂಡು ಈ ಒಂದು ಯೋಜನೆಯನ್ನ, ಈ ಒಂದು ನಮ್ಮೆಲ್ಲರೂ ಕೂಡ ಈ ಸಮಿತಿಗಳನ್ನ ಅನುಷ್ಠಾನ ತರಲಿಕ್ಕೆ ಸಹಾಯ ಆಯಿತು. ಅದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಎರಡನೇ ವಿಚಾರ, ತಮಗೆ ತಮ್ಮ ಬೆಲೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಯಾರಿಗೂ ನಿಮ್ಮ ಬೆಲೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಸರ್ಕಾರದ ಪ್ರತಿನಿಧಿಗಳು, ವಾಯ್ಸ್ ಆಫ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್. ನಿಮಗೆ ಸರ್ಕಾರದ ಚಿಹ್ನೆ ಇದೆ, ಅಧ್ಯಕ್ಷರಿಗೆ ಆಫೀಸ್ ಇದೆ. ವಿರೋಧ ಪಾರ್ಟಿಯವರು ಅಸೆಂಬ್ಲಿಲಿ ಎಷ್ಟು ಗಲಾಟೆ ಮಾಡಿದ್ರು ಅಂದ್ರೆ, ನಮ್ಮ ಲಾ ಮಿನಿಸ್ಟರ್ ಗೊತ್ತಿದೆ, ಮುಖ್ಯಮಂತ್ರಿಗಳು ಗೊತ್ತಿದೆ, ನನಗೆ ಗೊತ್ತಿದೆ, ಕೃಷ್ಣ ಬೈರೇಗೌಡರು ಗೊತ್ತಿದೆ. ಅಲ್ಲ, ಯಾವ ಕಾರಣಕ್ಕೂ ನಿಮ್ಮನ್ನ ನಮ್ಮ ಸ್ಥಾನದಲ್ಲಿ ಕೂರಿಸ್ಬೇಡಿ. ಅವ್ರು ಯಾರು ನಮ್ಗೆ ರಿವ್ಯೂ ಮಾಡಕ್ಕೆ, ಅವ್ರೇನ್ ಮಾಡಕ್ಕೆ ಬೇಕಾದವ್ರನ್ನ ನಮ್ಮ ಕೆಳಗಡೆ ಉಪಾಧ್ಯಕ್ಷರು ಅಂತ ಮಾಡಿ ನಮ್ಮ ಶಾಸಕ ಸ್ಥಾನವನ್ನ ನೀವು ತೆಗಿತಾ ಇದ್ದೀರಿ. ಅದೇಂಗೆ ನಮ್ಮ ಚೇಂಬರ್ಗಳಲ್ಲಿ, ನಮ್ಮ ಅಸೆಂಬ್ಲಿಯಲ್ಲಿ ಅವ್ರಿಗೊಂದು, ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೊಂದು ಚೇರ್ ಕೊಟ್ಬಿಟ್ಟು ಕುಂಡಿಸ್ಕೊತಾ ಇದ್ದೀರಿ. ನಾವು ನಮ್ಮ ಹಕ್ಕನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಬಹಳ ಹೋರಾಟವನ್ನ ಮಾಡಿದ್ರು. ನಾವು ಅದಕ್ಕೆ ಬದಲಿಲ್ಲ. ನಾನದೇ ಇದು ಪೊಲಿಟಿಕಲ್ ವಿಲ್. ನೀವೇನೇನ್ ಮಾಡಿದಿರಿ ನಿಮ್ ಕಾಲದಲ್ಲಿ ನಾವು ಚರ್ಚೆ ಮಾಡೋಕೆ ನಾವು ಹೋಗುದಿಲ್ಲ. ಇದು ನಮ್ಮ ಪೊಲಿಟಿಕಲ್ ವಿಲ್. ನಾವು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕಾದ್ರೆ ನಮ್ಮ ಡ್ಯೂಟಿ. ನಮ್ಗೆ ಅಧಿಕಾರ ತಂದಿರೋರು ಅವ್ರು ನಮ್ಮನ್ನ, ನಾವು ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಹಾಸ್ಪಿಟಲ್ ಕಮಿಟಿ ಮಾಡಿದ್ವಿ, ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿದ್ವಿ, ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿ ಮಾಡಿದ್ವಿ, ಶಾಲಾ ಕಮಿಟಿಗಳು ಮಾಡಿದ್ವಿ, ಬೇರೆ ಬೇರೆ ವಿವಿಧ ಕಮಿಟಿಗಳನ್ನ. ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದ್ದಾಗ ಆಗ ಹೊಸ ದೊಡ್ಡ ಆಂದೋಲನ ರೀತಿ 3 ಜನ ಮಾಡುವಂತಾಗಿತ್ತು. ತುಂಬ ಮಧ್ಯ ಒಂದಕ್ಕೆ ಬಂತು, ಆಗ 10,000 ಜನಕ್ಕೆ ಮಾಡಿದ್ದೆ. ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದೊಂದು ಸ್ಟೇಷನ್ಗೆ 600 ಜನಕ್ಕೆ ಮಾಡಿದ್ವಿ. ಈಗ ಅದು ಕೆಲವು ಮುಂದುವರ್ಕೊಂಡು ಹೋಗಿದೆ, ಈಗ ಕೂಡ ಆಗಿದೆ. ಇವತ್ತು ಒಂದು ಕ್ಷೇತ್ರದಲ್ಲಿ 15 ಜನ ನಮ್ಮ ಕಾರ್ಯಕರ್ತರನ್ನ ಎಲ್ಲ ವರ್ಗದವ್ರನ್ನು ಗುರುತಿಸಿ ಇವತ್ತು ಪಕ್ಷಕ್ಕೆ ದುಡ್ದಂತವ್ರನ್ನ ಅಂತ ಹೇಳಿ ಇವತ್ತು ಇವತ್ತೇನು ಮಾಡಿದ್ವಲ್ಲ, ನಿಮ್ಗೆ ಕೊಟ್ಟಿರೋ ಅಸ್ತ್ರ ನಮ್ಮ ರಾಜ್ಯದ ಭವಿಷ್ಯ, ಮತ್ತೆ ಭವಿಷ್ಯ 28ರ ಭವಿಷ್ಯ
ನಿಮ್ ಕೈಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಈಗ ವಾಸು ಈಗ ನಿಮ್ಗೆ ಕೆಲವು ವಿಚಾರಗಳನ್ನ ತಿಳಿಸ್ತಾ ಇದೆ. 1,00,000 ಕೋಟಿ ರೂಪಾಯಿ 1,00,000 ಕೋಟಿ ರೂಪಾಯಿ ಇವತ್ತು ಸಮಾಜಕ್ಕೋಸ್ಕರ, ಏನು ಸೋಷಿಯಲ್ ವೆಲ್ಫೇರ್ಗೋಸ್ಕರ, ಬಡವರ ಬದುಕಿಗೋಸ್ಕರ ಇವತ್ತು ನಾವು ಕೊಡ್ತಾ ಇದ್ದೀವಿ. 56,000 ಕೋಟಿ ರೂಪಾಯಿ 5 ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. 19,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ರೈತರಿಗೋಸ್ಕರ ಕೊಡ್ತಾ ಇದ್ದೀವಿ. ಬೇರೆ ಪೆನ್ಷನ್ಗಳಿಗೆ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಸುಮಾರು 10,000 ಸುಮಾರು 11,000 ಕೊಡ್ತಾ ಇದ್ದೀವಿ. ಸೋಷಿಯಲ್ ವೆಲ್ಫೇರ್ ಸ್ಕೀಮು ಮತ್ತು ಬೇರೆ ಬೇರೆ ಸ್ಕೀಮ್ ಎಲ್ಲ ಸೇರಿ 1,00,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಬಜೆಟ್ ನ ಒಂದು ಕಾಲು ಭಾಗ ಅಷ್ಟು ನಿಮ್ಗೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಈಗ ತಾನೇ ನಾನೆಲ್ಲ ಮನೆ ಕೂಡ ಎಲ್ಲ ಈ ವಿಚಾರನ ಭಾಷಣ ಮಾಡಿದ್ದೆ. ಈ 1,00,000 ಕೋಟಿ ರೂಪಾಯಿ ನಾವು ಸ್ವಲ್ಪ ಬಿಡಿ, ಡಿಸ್ಟರ್ಬೆನ್ಸ್ ಮಾಡಬೇಡಿ, ಬಿಡಿ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ಎಲ್ಲರೂ ಕಾರ್ಯಕರ್ತರು. ಸೊ ಇಲ್ಲಿ ಹಂಗಂತ 1,00,000 ಕೋಟಿ ರೂಪಾಯಿ ಕೊಡ್ತಾ ಇದೀವಿ. ಈ ಜನಕ್ಕೆ ಕೊಟ್ಟಾಗ ಈ ಜನ ಉಪಕಾರ ಸ್ಮರಣೆಯನ್ನ ತೀರಿಸಬೇಕು ಅನ್ನೋದನ್ನ ಅವ್ರಿಗೆ ಮಂದಟ್ಟು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬರ್ತಾರೆ ಅಂತ ಒಂದು ಮಾತನ್ನ ಹೇಳ್ತಾ ಇರ್ತೀನಿ. ಈಗ ಯಾವುದೇ ಆಗ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಮನಮೋಹನ್ ಸಿಂಗ್ ಅವರು ಕೂಡ, ಈಗ ಈ ರಾಜ್ಯದಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಯಾರೇ ಆಗಿರಲಿ, ದೇವರಾಜ ಇರಲಿ, ಬಿಡಿಜಿ ಜತಿಯವ್ರ ಕಾಲ ಅಂತ ಹೇಳ್ಬೋದು, ಲಿಂಗಪ್ಪವ್ರ ಕಾಲ ಇರ್ಬೋದು, ವೀರೇಂದ್ರ ಪಾಟೀಲ್ ಕಾಲ, ಬಂಗಾರಪ್ಪನವ್ರ ಕಾಲ, ಎಸ್.ಎಂ. ಕೃಷ್ಣವ್ರ ಕಾಲ, ಸಿದ್ದರಾಮಯ್ಯವ್ರ ಕಾಲ, ಯಾವುದೇ ಕಾಲದಲ್ಲಿ ವೀರಪ್ಪನವ್ರ ಕಾಲ ಇರ್ಬೋದು, ಧರ್ಮಸಿಂಗ್ ಕಾಲ ಇರ್ಬೋದು, ಯಾವುದೇ ಆಗಲಿ ನಾವು ಕಾಂಗ್ರೆಸ್ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇವತ್ತವರೆಗೂ ಒಂದು ಕಾರ್ಯಕ್ರಮ ಕೂಡ ನಮ್ಮ ವಿರೋಧ ಪಾರ್ಟಿಯವರು ಅದನ್ನ ಬದಲಾವಣೆಯನ್ನ ಮಾಡಕ್ಕಾಗಿಲ್ಲ. ಉಳುವಿಗೆ ಭೂಮಿ, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಪ್ರಾರಂಭ ಆಯ್ತು. ಏನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಅಂಗನವಾಡಿ ಕಾರ್ಯಕ್ರಮ ಅಂತ ಶುರು ಮಾಡೋದು ಇಂದಿರಾ ಗಾಂಧಿ ಅವರು. ಇವತ್ತು 50 ವರ್ಷ ಆಗಿದೆ, ಈ ವರ್ಷಕ್ಕೆ 50 ವರ್ಷ ಆಗಿದೆ. ಅದನ್ನೇನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅಂತ ಮಾಡಿದ್ರು, ಆಯ್ತಾ? ಉಳುವಿಗೆ ಭೂಮಿ ಅಂತ ಶುರು ಮಾಡಿದ್ರು, ಏನಾದ್ರು ಆಯ್ತಾ? ಉಳುವ ಭೂಮಿ ದೇವರಾಜ ಕಾಲದಲ್ಲಿ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಮೊನ್ನೆ ನಾವು ಭಾರತ್ ಜೋಡೋ ಹೋದಂತ ಸಂದರ್ಭದಲ್ಲಿ ಈ ನಮ್ಮ ಸುಧಾಕರ್ ಅವ್ರ ಕ್ಷೇತ್ರ ಹಿರಿಯೂರಿಗೂ ನಮ್ಮ ಇದ್ರ ಪ್ರಕಾರಕ್ಕೂ ಮಧ್ಯದಲ್ಲಿ ಒಂದು ಕಾಫಿ ನಿಲ್ಲಿಸಿದ್ದಾರೆ. ಆ ನಿಲ್ಲಿಸಿದ ಸಂದರ್ಭದಲ್ಲಿ ಒಂದು ಹೆಣ್ಮಗಳು ಟೀವಿ ನಿಲ್ಲಿಸಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ನೋಡ್ಬಿಟ್ಟು 2 ಸೌತೆಕಾಯಿ ತಂದ್ಕೊಟ್ರು ಆ ಹೆಣ್ಮಗಳು. ನಾನು ಕೇಳಿದ್ರು, ಏನು ಇದು, ಏನೋ ಹೆಣ್ಮಗಳು ತಂದ್ಕೊಡ್ತಾ, ಏನ್ ಕೇಳಿದ್ರು? ಆಯಮ್ಮ ಹೇಳಿದ್ರು, ಅಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಯಲ್ಲಿ ಬೆಳೆದಂತ ಸೌತೆಕಾಯಿ ಕಣಪ್ಪ, ಇದು ತಗೊಂತ ಇದು ನಮ್ಮ ಮೊನ್ನೆ 5-6 ತಿಂಗಳಿಗೆ ಆಕೆ ಕೊನೆ ಉತ್ಸವನ್ನ ಕೊಟ್ಟು. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಈಗ ಬಡವರಿಗೆ ಫಾರೆಸ್ಟ್ ಅಲ್ಲಿ ರೈಟ್ಸ್ ಅಲ್ಲಿ ಮೊನ್ನೆ ಒಂದು ಕಾನೂನನ್ನು ತೆಗೆದುಕೊಂಡು, ಸಂವಿಧಾನದ ಇದರಲ್ಲೇ ತೆಗೆದುಕೊಂಡು 25 ವರ್ಷ ಇರುವಂತ ಡ್ರೈವರ್ಸ್ ಕೊಡಬೇಕು, ಬೇರೆಯವ್ರಿಗೆ 3 ತರ ಮಾಡ್ಕೊಡ್ಬೇಕು ಅಂತ ಬಿಜೆಪಿ ಏನಾದ್ರು ಬದಲಾವಣೆ ಮಾಡಕ್ಕಾಯ್ತಾ? ಓಲಿ ಆಹಾರ ಭದ್ರತೆ ಕಾಯ್ದೆಯನ್ನ ತಂದ್ರು, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ತೆಗೆದುಕೊಂಡು ಬಂದು ರೈಟ್ ಟು ಫುಡ್, ಈ ನಮ್ಗೆ ಹಕ್ಕಿ ಕೊಡುವಂತ ಒಂದು ಕಾನೂನು ತಂದ್ರು. ಅದನ್ನೇನಾದ್ರು ಚೇಂಜ್ ಮಾಡಕ್ಕಾಗ್ತಾ? ಸೊ ಯಾವುದು ಮಾಡಕ್ ಹಿಂದೆ ಬಂಗಾರಪ್ಪನವ್ರ ಕಾಲದಲ್ಲಿ ಶುರು ಮಾಡಿ, ದೇವರಾಜ ಇವರು ಗುಂಡ್ರಾಯರ ಕಾಲದಲ್ಲಿ ಮಾಡಿ, ತಿರ್ಗಿ ಅದನ್ನೆಲ್ಲ ಮುಂದುವರಿಸಿ ಈಗ 19,000 ಕೋಟಿ ರೂಪಾಯಿ ರೈತರಿಗೆ ಉಚಿತವಾಗಿ ನಾವು ಇದನ್ನು ಕೊಟ್ಟಿದ್ದೇವೆ, ಏನ ಕರೆಂಟ್ ಕೊಡ್ತಾ ಇದ್ದೇವೆ ರೈತರಿಗೋಸ್ಕರ. ಏನಾದ್ರು ಚೇಂಜ್ ಮಾಡಕ್ಕಾಯ್ತಾ? ಯಾವುದು ನಾವು ಏನಾದ್ರು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಚಿಂತನೆ ಮಾಡಿದ್ರೆ ಬಡವರ ಬದುಕಿಗೋಸ್ಕರ ಚಿಂತನೆ ಮಾಡ್ತಾ ಇದ್ದೇವೆ ಹೊರತು ಬೇರೆ ರಾಜಕೀಯ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಮಾಡುವುದಲ್ಲ. ಸೊ ಹಂಗೆ ನಾವು ವಿದ್ಯಾರ್ಥಿ ನಾಯಕರಾಗಿರ್ಬೇಕಾದ್ರೆ ಒಂದು ಯಾವ್ದಾದ್ರು ಒಂದು ಸಣ್ಣ ಗಾಡಿ ತಗೋಬೇಕಾದ್ರೆ ಏನ್ ನಮ್ಗೆ ಯಾರು ಸಾಕ್ಷಿ ಬೇಕಾಗಿತ್ತು, ನಮ್ಮ ಆಸ್ತಿಗಳು ಕೊಡ್ಬೇಕಾಗಿತ್ತು. ಒಂದು 10,000 ರೂಪಾಯಿ ನಾವು ನೋಡ್ಸೇಕ ತಗೋಬೇಕಾದ್ರೆ ಇವತ್ತು ಕ್ರೆಡಿಟ್ ಕಾರ್ಡ್ ಮೇಲೆ ಮನೆ ಬಾಗಿಲಿಗೆ ನಿಮ್ಗೆ ಶಕ್ತಿ, ಆರ್ಥಿಕ ಶಕ್ತಿ ಇತ್ತು ಅಂತಾರೆ ಬ್ಯಾಂಕ್ ಅವರು. ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ್ವಿ ಇಂದಿರಾ ಗಾಂಧಿ ಅವರು. ಇವತ್ತು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಸಾಲವನ್ನ ನಿಮ್ಗೆ ಏನ್ ಬೇಕಾದ್ರೂ ಕೊಡುವಂತ ಒಂದು ಶಕ್ತಿ
ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ತನ್ನ ಆರ್ಥಿಕ ನೀತಿಯಲ್ಲಿ ಇವತ್ತು ಕೊಟ್ಟುಕೊಂಡು ಇವತ್ತು ನಾವೆಲ್ಲ ನಾವು ನೋಡ್ತಾ ಇದ್ದೀವಿ. ಇವತ್ತು ಶ್ರೀಶಕ್ತಿ ಕಾರ್ಯಕ್ರಮ ಇರ್ಬೋದು, ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, ಹಿಂಗೆಲ್ಲ ಕಾರ್ಯಕ್ರಮವನ್ನು ಕೊಟ್ಕೊಂಡು ಬಂದು ಇವತ್ತು 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಈ ಕೃಷ್ಣ ಬೈರೇಗೌಡರಿಗೆ ಬಂದು ಮೊನ್ನೆ ತಾನೇ ನಾವು ಇದೇ ತೀರ್ಮಾನ ಮಾಡಿದ್ದ, ಏನು ಈ ನಮ್ಮ ಟ್ರೈಬಲ್ಗೆ, ಈ ಗೊಲ್ರಟ್ಟಿಲಿರೋರಿಗೆ ಮತ್ತು ಲಂಬಾಣಿ ತಾಂಡದಲ್ಲಿರೋರಿಗೆ ಯಾರು ದಾಖಲೆಗಳಿಲ್ಲ, ಆ ದಾಖಲೆಗಳನ್ನು ಕೊಡಬೇಕು ಅನ್ನೋದು ಮಾಡಿದ್ದೆ. ಹಿಂದೆ ಅವ್ರು ಏನೇನೋ ಬೇಕಾದಷ್ಟು ಪ್ರಯತ್ನ ಪಟ್ಟು ನಮ್ಮ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಈಗ 1,11,11 ಜನರಿಗೆ ಉಚಿತವಾಗಿ ಒಂದು ದಾಖಲೆ, ಫೋಟೋ, ಮನೆ ಫೋಟೋ ಎಲ್ಲ ಸೇರಿ ಅವರೆಲ್ಲ ಕೂಡ ಕೊಡಿಸುವಂತ ಒಂದು ಕಾರ್ಯಕ್ರಮ ನಡೆಸಿದ್ದೀವಿ. ಇವತ್ತು ನಿಮ್ಮನ್ನ ಯಾಕೆ ಇಲ್ಲಿ ಕರೆದಿದ್ದೀನಿ ಇವತ್ತು ಅಂತಂದ್ರೆ, ಇವತ್ತು ಬೆಂಗಳೂರು ನಗರದ ಕಾರ್ಪೊರೇಷನ್ ವ್ಯವಸ್ಥೆ ಅಡೆ ಮಾಡ್ತೀವಿ. ನಾವು ಅದನ್ನು ಮುಗಿಸಿದ್ದೀವಿ. 5 ಕಾರ್ಪೊರೇಷನ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ರಿಜ್ವಾನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಎಲ್ಲಾ ಪಾರ್ಟಿಯವರನ್ನು ವಿಶ್ವಾಸ ತೆಗೆದುಕೊಂಡು ಎಲ್ಲರೂ ಪಬ್ಲಿಕ್ ಅಲ್ಲಿ ವಿರೋಧ ಮಾಡಬಹುದಷ್ಟೇ, ಎಲ್ಲ ಪಬ್ಲಿಕ್ ಅಲ್ಲಿ ವಿರೋಧ ಮಾಡಬಹುದಷ್ಟೇ. ಆದ್ರೆ ಆಡಳಿತದ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಏನೇನು ಎಕ್ಸ್ಟೆಂಡ್ ಮಾಡ್ತೀವಿ. ಈ ಮುಂದಕ್ಕೆ ಎಕ್ಸ್ಟೆಂಡ್ ಈಗಲ್ಲ, ಈ ಫಸ್ಟ್ ಏನಿದೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಈ 5 ಆದ ತಕ್ಷಣ ಮುಂದಕ್ಕೆ ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಒಂದಷ್ಟು ಏರಿಯಾ ಕೂಡ ನಾವು ಎಕ್ಸ್ಪ್ಯಾಂಡ್ ಮಾಡಲೇಬೇಕಾಗ್ತದೆ. ಮಾಡಿ 5 ಕಾರ್ಪೊರೇಷನ್ ಆಗ್ತದೆ. ಹೆಚ್ಚಿಗೆ ಕಾರ್ಯಕರ್ತರಿಗೆ ಸ್ಥಾನನ ಕೊಡಬೇಕು. 73-76 ತಿದ್ದುಪಡಿಯನ್ನ ಜಾರಿ ತರಲೇಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ಅದಕ್ಕೆ ಭೂಮಿ ನಾವು ತಯಾರು ಮಾಡಬೇಕು. ನೀವು ಗೆಲ್ಲಬೇಕು, ನಿಮ್ಗೆ ಅಧಿಕಾರ ಕೊಡಬೇಕು, ಈ ದೃಷ್ಟಿಯಿಂದ ಏನೆಲ್ಲ ಮಾಡ್ಬೋದು ನಿಮ್ಗೆ ಇವತ್ತು ನಾವು ಅಧಿಕಾರ ಕೊಡ್ತೀವಿ. ಬೇಕಾದಷ್ಟು ಕಾರ್ಯಕರ್ತರು ಡಿ.ಕೆ. ಶಿವಕುಮಾರ್ ಆಗಲಿ, ಯಾವ್ದಾದ್ರು MLA ಸರ್ಕಾರ ತರಕ್ಕಾಗಲ್ಲ. ನಿಮ್ಮಿಂದ ಮಾತ್ರ ಈ ಸರ್ಕಾರ ತರಕ್ಕೆ ಸಾಧ್ಯ. ನಾನು ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ನಾವು ತೀರ್ಮಾನ ಮಾಡ್ಬೋದು. ನೀವು ಜನರ ಹೃದಯವನ್ನು ಗೆಲ್ಲಬೇಕಾದವ್ರು, ನೀವು ಜನರ ಹತ್ರ ಮಾತಾಡಬೇಕಾದ್ರೆ, ನೀವು ಅವ್ರಿಗೆ ಪರಿವರ್ತನೆ ಮಾಡಬೇಕಾದವ್ರು, ನೀವು ವಿಚಾರವನ್ನು ತಿಳಿಸಬೇಕಾದವ್ರು, ನೀವು ನಮ್ಮ ಸರ್ಕಾರದ ರಾಯಭಾರಿಗಳಾಗಿ ನೀವು ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಕರೆಸಿದ್ದೇವೆ. ಈಗ ನಿಮ್ಗೆ ಸುಮ್ಮನೆ ಕಾರ್ಡ್ ಕೊಟ್ಬಿಟ್ಟು, ನಿಮ್ಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಬಿಟ್ಟು ವಿಧಾನಸೌಧಕ್ಕೆ ನಿಮ್ಮ ಕಾರ್ಡ್ ಕೊಟ್ಟು ತೋರಿಸಿ ಅಂತ ನಿಮ್ಮನ್ನ ಈಗ ಕರೆಸಿದೆ. ಕೆಲವರು ಬಹಳ ಚೆನ್ನಾಗಿ ಕ್ಷೇತ್ರದ ಮಟ್ಟದಲ್ಲಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.